ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳು ನೀತಿ ಸಂಹಿತೆ ನಿಯಮ ಉಲ್ಲಂಘನೆಯಾಗದಂತೆ ಪ್ರಚಾರ ಕಾರ್ಯವನ್ನ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಕ್ರಮ ಕೈಗೊಳ್ಳಿ ಅಂತ ಚುನಾವಣಾ ಅಧಿಕಾರಿ ಸಂತೋಷ್ ಕಾಮಗೌಡ ಹೇಳಿದ್ದಾರೆ. ನಗರದ ತಹಶೀಲ್ದಾರ್ ಸಭಾಭವನದಲ್ಲಿ ನಡೆದ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಒಟ್ಟು 2,20,138 ಸಕ್ರಿಯ ಮತದಾರರು ಇದ್ದು 5,616 ಯುವ ಮತದಾರರು, 1,620 ಅಂಗವೈಫಲ್ಯ ಮತದಾರರು, 538 ಸೇವಾ ಮತದಾರರು ಇದ್ದು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು. ನೀತಿ ಸಂಹಿತೆ ಪಾಲನೆ ಮಾಡಲು ತಂಡಗಳ ರಚನೆಯಾಗಿದ್ದು ಒಟ್ಟು 3 ಚೆಕ್ಪೋಸ್ಟ್ಗಳ ನಿರ್ಮಾಣ, 24 ಗಂಟೆ ಸೇವೆಗಾಗಿ ದೂರು ನಿರ್ವಹಣಾ ಕೇಂದ್ರ ರಚಿಸಲಾಗಿದ್ದು ಸಮಸ್ಯೆಗಳು ಇದ್ರೆ 1950 ಅಥವಾ 083532200023 ಕರೆ ಮಾಡಿ ಎಂದರು. ಇನ್ನು ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ಮಾತನಾಡಿ, ಗೈರು ಹಾಜರಿ ಮತದಾರರಿಗೆ ಅಂಚೆ ಮತಪತ್ರ ಅವಕಾಶ, 5 ಸಖಿ ಮತಗಟ್ಟೆಗಳು, ವಿಶೇಷ ಚೇತನರ ನಿರ್ವಹಣೆಯ ಮತಗಟ್ಟೆ, ಯುವಜನ ನಿರ್ವಹಣೆಯ ಮತಗಟ್ಟೆ, ಧ್ಯೇಯ ಆಧಾರಿತ ಮತಗಟ್ಟೆ, ಸಾಂಪ್ರದಾಯಿಕ ಮತಗಟ್ಟೆಯನ್ನು ನಿರ್ಮಿಸಲಿದ್ದೇವೆ. ಎಬಿಜಿಲ್ ಆ್ಯಪ್ ಮೂಲಕ ನೀತಿ ಸಂಹಿತೆ ಉಲ್ಲಂಘನೆ ಆಗುವ ಪ್ರಕರಣ ಕಂಡುಬಂದಲ್ಲಿ ಸಾರ್ವಜನಿಕರು ದೂರು ಸಲ್ಲಿಸಬಹುದು. ಸ್ಪರ್ಧಿಸಿದ ಅಭ್ಯರ್ಥಿಗಳು ಅಧಿಕೃತವಾಗಿ 95 ಲಕ್ಷದವರೆಗೆ ಖರ್ಚು ಮಾಡಬಹುದು. ಎಂಸಿಎಂವಿಸಿಯನ್ನ ಎಲ್ಲ ಮಾಧ್ಯಮದವರು ಪಾಲಿಸಿ ಎಂದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ ಇದ್ದರು. ಪ್ರವೀಣ್ ಸಿದ್ದಿ, ಟಿವಿ, ಜಮಖಂಡಿ. ಕರ್ನಾಟಕದಲ್ಲಿ 2ನೇ ಫೇಸು, ಭಾರತದಲ್ಲಿ 3ನೇ ಫೇಸು. ಸೊ ಹಾಗೆ ನಾವು 7ನೇ ಮೇ ಎಲೆಕ್ಷನ್ ಆಗ್ತದೆ. ಬಟ್ ಕೌಂಟಿಂಗ್ ಆಗೋದು 4/6 ಆಗ್ತದೆ. ಸೊ ನಂತರ 6/6ಕ್ಕೆ ಈ ನೀತಿ ಸಂಹಿತೆ ಮುಕ್ತಾಯ ಆಗ್ತದೆ. ಸೊ ನಾವು ಇಲ್ಲಿವರೆಗೆ ಏನು ನಮ್ಮ ಒಂದು ಈ ಚುನಾವಣೆಗೆ ಸಿದ್ಧತೆಗಳು ಏನೇನಾಗಿದ್ದಾವೆ ಅನ್ನೋದನ್ನ ನಮ್ಮೆಲ್ಲ ಮಾಧ್ಯಮ. ಸೊ ಒಂದು ನಮ್ಗೆ ಗೊತ್ತಿರುವಂತೆ ನಾವು ಈ ವರ್ಷ 2023-24ನೇ ಸಾಲಿಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ 22/1/2024 ಅಂದರೆ ಜನವರಿ 22ನೇ ತಾರೀಕು ಫೈನಲ್ ಡ್ರಾಫ್ಟ್ ಅನ್ನು ಪಬ್ಲಿಕೇಶನ್ ಮಾಡಿದ್ವಿ. ಆ ಅಂತಿಮ ಮತದಾರರ ಪಟ್ಟಿಯ ಪ್ರಕಾರ ನಮಗೆ ಅರ್ಹ ಮತದಾರರ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ ಗಂಡು 1,09,117, ಹೆಣ್ಣು 1,13,11,021. ಹೀಗೆ ಒಟ್ಟು 2,20,138 ಜನ ಮತದಾರರು ನಮ್ಮ ಈ ಒಂದು ಜಮಖಂಡಿಯ ವಿಧಾನಸಭಾ ಕ್ಷೇತ್ರದಿಂದ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರಾಗಿ ಪಾಲ್ಗೊಳ್ತಾರೆ. ಸೊ ಈ ಒಂದು ಎಲೆಕ್ಟ್ರಲ್ ಪಾಪ್ಯುಲೇಷನ್ ರೇಷಿಯೋ ಅಂತ ನೋಡಿದಾಗ ಗಂಡು ಹೆಣ್ಣು ಮತ್ತು ಟೋಟಲ್ ಒಂದು ಅತ್ಯಂತ ಏನಂತ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದ್ರೆ ಹೆಲ್ತ್ ಇಪಿ ಎಲೆಕ್ಟ್ರಲ್ ಹೆಲ್ತ್ ಅಂತ ನಾವು ಅಂದ್ರೆ ಆರೋಗ್ಯಕರ ಮತದಾರರ ಪಟ್ಟಿ ಅಂತ ಹೇಳ್ತೀವಲ್ಲ, ಏನು ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಗಳಿದ್ದಾರೆ ಅವರ ಮಾರ್ಗದರ್ಶನ ಮತ್ತು ಭಾರತ ಚುನಾವಣಾ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾರೆ. ಅದರ ಪ್ರಕಾರ ಅತಿ ಹೆಲ್ದಿಯೆಸ್ಟ್ ಹೆಲ್ತ್ ಇದೆ ಅಂತ ನಾವು ಭಾವಿಸಬಹುದು. 71.54% ಇಪಿ ರೇಷಿಯೋ ಇದೆ. ಜೆಂಡರ್ ರೇಷಿಯೋ 1,000 ಪುರುಷರಿಗೆ 1,015 ಜನ ಇದೆ. ಸೊ ಯುವ ಮತದಾರರ ಸಂಖ್ಯೆಯನ್ನು ಕೂಡ ಈ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಸಾಕಷ್ಟು ಯುವ ಮತದಾರರ ನೋಂದಣಿ ಕೂಡ ಆಗಿದೆ. ಸೊ ಈ ವರ್ಷ ಅಂತ ಹೊಸ ಮತದಾರರ 18ರಿಂದ 19 ವರ್ಷದ ಸಂಖ್ಯೆ 5,600 ಜನ ಆಗಿದೆ. ಅದರಲ್ಲಿ ಹೆಣ್ಮಕ್ಳು 2,937, ಆಮೇಲೆ ನಮ್ಮ 2,932 ಮಹಿಳಾ ಮತದಾರರು 2,670. ಇಷ್ಟೆಲ್ಲ 18 ಇಯರ್ಸ್ ಹೊಸದಾಗಿ ಈ ವರ್ಷದ ಒಂದು ಮತದಾನದಲ್ಲಿ ಭಾಗವಹಿಸುವಂತ ಮತದಾರರು. ನಮ್ಗೆ ಗೊತ್ತಿರತಕ್ಕಂತೆ ವಿಶೇಷ ವೋಟರ್ಸ್ ಅಂತ ಕರಿತೀವಿ. ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಹೇಳಿ ನಾವು ಮತದಾರರ ಪಟ್ಟಿಯನ್ನು ಮಾರ್ಕ್ ಮಾಡಿರ್ತೀವಿ. ಆ ಮಾರ್ಕ್ ಮಾಡಿದಂತಹ ಸಂಖ್ಯೆ ನಾವು ನಮ್ಮ ಜಮಖಂಡಿಗೆ ಸಂಬಂಧಪಟ್ಟಂತೆ ಸುಮಾರು 3,858 ಜನ ಇದ್ದಾರೆ. ಅದರಲ್ಲಿ ಗಂಡು 2,738, ಹೆಣ್ಣು 1,650. ಇಷ್ಟೊಂದು ಜನ ಇದ್ದಾರೆ. ಸೊ ಸೇವಾ ಮತದಾರರು ಕೂಡ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು 14 ಜನ ಇದ್ದಾರೆ, ಪುರುಷರು 524, ಒಟ್ಟು 538 ಜನ ಈ ಒಂದು ಮತದಾರರ ಪಟ್ಟಿಯಲ್ಲಿ ಸೇವಾ ಸರ್ವಿಸ್ ವೋಟರ್ಸ್ ನೋಂದಣಿ ಆಗಿದೆ. ಅಂದ್ರೆ ಇವರು 600% ಇದರಲ್ಲಿ ಇರ್ತಾರೆ. ಇನ್ನು ನಾವು ಇಲ್ಲಿವರೆಗೆ ಒಂದು ಚುನಾವಣೆ ಘೋಷಣೆ ಆದ ದಿನದಿಂದ ಇಲ್ಲಿವರೆಗೆ ಏನೇನು ಮಾಡಿದ್ರೆ ಇದಕ್ಕಿಂತ ಮುಂಚೆ ತಂಡಗಳನ್ನ ಇದು ಮಾಡಿದ್ವಿ. ತಂಡಗಳ ಆಗಲೇ ರಚನೆ ಆಗಿತ್ತು. ಅವುಗಳನ್ನ ಈಗಾಗಲೇ ಕ್ರಿಯಾಶೀಲತೆ ತಂದು ಕೆಲಸವನ್ನು ಸ್ಟಾರ್ಟ್ ಮಾಡಿಸಿದೀವಿ. ಅಂತ ತಂಡಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ವಿಶೇಷವಾಗಿ ಸೆಕ್ಟರ್ ವಾರ ಚುನಾವಣೆಯನ್ನು ನಡೆಸಲಿಕ್ಕೆ ಸುಮಾರು 21 ಸೆಕ್ಟರ್ ಅಂತ ಹೇಳಿ ಇದನ್ನ ಭಾಗ ಮಾಡಿ 21 ಸೆಕ್ಟರ್. ಸೊ 21 ಸೆಕ್ಟರ್ ಅಂತ ಮಾಡಿ 21 ಸೆಕ್ಟರ್ ಅಧಿಕಾರಿಗಳನ್ನ ಹೇಳಿ ಅವರು
ಹೇಗಿರ್ತದಂದ್ರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತೀವಿ ನಾವು. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ನೀವು ನಮಗೆಲ್ಲ ಗೊತ್ತಿದೆ, ತಾಲೂಕಿನಲ್ಲಿ ತಹಸೀಲ್ದಾರ್ ಅವ್ರನ್ನ ತಾಲೂಕಿನ ದಂಡಾಧಿಕಾರಿಗಳು ಅಂತೀವಿ, ಸಬ್ ಡಿವಿಷನ್ ಲೆವೆಲ್ ಉಪವಿಭಾಗದಲ್ಲಿ ನಾವು ಉಪವಿಭಾಗದ ದಂಡಾಧಿಕಾರಿಗಳು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತಾರೆ. ಈ ಚುನಾವಣೆ ಸಂದರ್ಭದಲ್ಲಿ ಸೆಕ್ಟರ್ಗಳಿಗೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಮಾಡ್ತೀವಿ. ಅಂದ್ರೆ ಏನು ತಹಸೀಲ್ದಾರ್ಗೆ ನಮಗೆ ಏನು ಜಿಲ್ಲಾಧಿಕಾರಿಗೆ ಅಧಿಕಾರ ಇದೆ ಅದನ್ನ ಅವರಿಗೆ ವಿಶೇಷವಾಗಿ ಚುನಾವಣಾ ಅವಧಿಯೊಳಗೆ ಅವರಿಗೆ ಕೊಡ್ತಿದ್ವಿ ಅಂತ 21 ಭಾಗ ಮಾಡಿದ್ವಿ. ಯಾಕಂದ್ರೆ ಮೈಕ್ರೋ ಲೆವೆಲ್ ಮಾನಿಟರ್ ಮಾಡಿದ್ವಿ ಅಂತ ಒಂದು